ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ 90% ಟ್ರೇಡರ್ಸ್ ಏನಕ್ಕೆ ಹಣನ ಕಳ್ಕೋತಾರೆ ಅನ್ನೋದನ್ನ ಇವತ್ತಿನ ಮಾರ್ಕೆಟ್ ಎಕ್ಸಾಂಪಲ್ ನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇದ್ದೇನೆ. ಯಾಕೆಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಈವನ್ ಸೆಬಿ ಕೂಡ ಹೇಳುತ್ತೆ 90% ಟ್ರೇಡರ್ಸ್ ಲೂಸ್ ಮನಿ ಇನ್ ದ ಮಾರ್ಕೆಟ್ ಅಂಡ್ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ವಿನ್ನಿಂಗ್ ರೇಷಿಯೋ ಏನಿದೆಯಲ್ಲ ತುಂಬಾನೇ ಕಮ್ಮಿ ಇದೆ ಅಂತ. ಬಟ್ ಯಾವತ್ತಾದ್ರೂ ನೀವು ಯೋಚನೆ ಮಾಡಿದೀರಾ ಏನಕ್ಕೆ 90% ಟ್ರೇಡರ್ಸ್ ಹಣನ ಕಳ್ಕೋತಾರೆ? ಅಂತದ್ದು ಏನಾಗುತ್ತೆ ಮಾರ್ಕೆಟ್ ಅಲ್ಲಿ? ಯಾವ ರೀತಿಯ ಮಾರ್ಕೆಟ್ ಮೊಮೆಂಟಮ್ 90% ಟ್ರೇಡರ್ಸ್ ಗಳನ್ನ ಟ್ರ್ಯಾಪ್ ಮಾಡುತ್ತೆ? ಯಾವ ರೀತಿ ಈ ಒಂದು ಟ್ರ್ಯಾಪಿಂಗ್ ಸಿಸ್ಟಮ್ ನಡೆಯುತ್ತೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೇನೆ. ಸೊ ಮೇಕ್ ಶೋರ್ ಟು ಲೈಕ್ ದಿಸ್ ವಿಡಿಯೋ ಬಿಕಾಸ್ ನಿಮಗೆ ಈ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ ಐ ಹೋಪ್ ಎಲ್ಲೂ ಕೂಡ ಕಲೀಲಿಕ್ಕೆ ಸಿಗಲ್ಲ. ಈವನ್ ನೀವು ಎಲ್ಲೇ ಎಷ್ಟೇ ಫೀಸ್ ಕೊಟ್ಟು ಕಲ್ತ್ರು ಕೂಡ ನಿಮಗೆ ಇದನ್ನ ಯಾರು ಕೂಡ ಟೀಚ್ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಫ್ರೀ ಆಗಿ ಸಿಗ್ತಾ ಇದೆ ಅಂತ ಇಗ್ನೋರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ಒಂದು ಲೈಕ್ ಅನ್ನ ಕೊಟ್ಟು ಸಪೋರ್ಟ್ ಮಾಡಿ, ಸೊ ದಟ್ ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಇಂತಹ ವಿಡಿಯೋ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಆಸಕ್ತಿ ಬರುತ್ತೆ. ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ಸೊ ಇವತ್ತು ನಮಗೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇತ್ತು. ಇವತ್ತು ಅಕ್ಟೋಬರ್ 1 ಆಗುತ್ತೆ. ಇವತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಬಿಕಾಸ್ ನಾಳೆ 2 ಅಕ್ಟೋಬರ್ ಆಗುತ್ತೆ. ಸೊ ಹಾಗಾಗಿ ಗಾಂಧಿ ಜಯಂತಿ ಪ್ರಯುಕ್ತ ನಮಗೆ ಮಾರ್ಕೆಟ್ ರಜೆ ಇರೋದ್ರಿಂದ ಇವತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗುತ್ತೆ. ಸೊ ಬ್ಯಾಂಕ್ ನಿಫ್ಟಿಯನ್ನು ನಾವು ಫಸ್ಟ್ ಗೆ ಅಬ್ಸರ್ವ್ ಮಾಡೋಣ. ಸೊ ಯಾವಾಗಲೂ ಕೂಡ ನೆನಪಿಡಿ 90% ಟ್ರೇಡರ್ಸ್ ಹಣನ ಕಳ್ಕೊತಾ ಇದ್ದಾರೆ ಅಂದ್ರೆ ಝೀರೋ ಸಮ್ ಗೇಮ್ ಆಗಿರುತ್ತೆ ಆಪ್ಷನ್ ಟ್ರೇಡಿಂಗ್. ಈಗ 100 ಜನ ಟ್ರೇಡ್ ನ ಮಾಡ್ತಾ ಇದ್ದಾರೆ. 100 ಜನ ಟ್ರೇಡ್ ನ ಮಾಡ್ತಾ ಇದ್ರೆ 90% ಅಂದ್ರೆ 90 ಜನ ಹಣನ ಕಳ್ಕೊತಾ ಇದ್ದಾರೆ ಅಂದ್ರೆ ಒಪೋಸಿಟ್ ಅಲ್ಲಿರೋ 10 ಜನ ಹಣನ ಮಾಡ್ತಾ ಇದಾರೆ ಅಂತ ಅರ್ಥ. ಸೊ ಹಾಗಾಗಿ ಈ 10 ಜನ ಏನ್ ಮಾಡ್ತಾ ಇದ್ರೆ ಆ ಬೇಸಿಸ್ ಆಗಿ 90% ಜನ ಏನಕ್ಕೆ ಹಣನ ಕಳ್ಕೊತಾರೆ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ಇಫ್ ಇನ್ ಕೇಸ್ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆದ್ರೆ ನಿಮಗೆ ಟ್ರೇಡಿಂಗ್ ಮಾಡೋದು ತುಂಬಾನೇ ಸಿಂಪಲ್ ಆಗುತ್ತೆ. ಜಸ್ಟ್ ನೀವು ಈ 90% ಟ್ರೇಡರ್ಸ್ ಗಳ ಒಪೋಸಿಟ್ ಮಾಡಿದ್ರೆ ನಿಮಗೆ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಆಗುತ್ತೆ. ಸಿಂಪಲ್ ಆಸ್ ದಟ್. ಸೊ ಅದಕ್ಕಾಗಿ ನೀವು ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಜಸ್ಟ್ ಇದರ ಒಂದು ಸಣ್ಣ ತುಣುಕನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ, ಸೊ ದಟ್ ನಿಮ್ಗೆ ಅದರ ಐಡಿಯಾ ಸಿಗುತ್ತೆ. ಈಗ ನಿನ್ನೆ ದಿನ ನಮಗೆ ಮಾರ್ಕೆಟ್ ಏನಾಗಿತ್ತು? ಮಾರ್ಕೆಟ್ ನಿನ್ನೆ ದಿನ ಫಾಲ್ ಆಗಿತ್ತು. ಮಾರ್ಕೆಟ್ ನಮಗೆ ಡೌನ್ ಸೈಡ್ ಅಲ್ಲಿ ಮೊಮೆಂಟಮ್ ಕೊಟ್ಟಿತ್ತು. ಆ ನಂತರ ಪ್ರೈಸ್ ಇವತ್ತು ಗ್ಯಾಪ್ ಡೌನ್ ಓಪನ್ ಕೊಡುತ್ತೆ. ಈಗ ಪ್ರೈಸ್ ಗ್ಯಾಪ್ ಡೌನ್ ಓಪನ್ ಆದಾಗ ಏನಾಗುತ್ತೆ? 90% ಟ್ರೇಡರ್ಸ್ ಥಿಂಕ್ ಮಾಡ್ತಾರೆ ಓಕೆ ಇವತ್ತು ಕೂಡ ಮಾರ್ಕೆಟ್ ಫಾಲ್ ಆಗುತ್ತೆ. ನಿನ್ನೆ ನಮಗೆ ಮಾರ್ಕೆಟ್ ಫಾಲ್ ಆಗಿದೆ, ಇವತ್ತು ಕೂಡ ಮಾರ್ಕೆಟ್ ಫಾಲ್ ಆಗುತ್ತೆ ಅಂಡ್ ಇವತ್ತು ಎಕ್ಸ್ಪೈರ್ ಇದೆ. ನಾವು ಓಪನಿಂಗ್ ಅಲ್ಲೇ ಪಿ ನ ಬೈ ಮಾಡಿ ಇಟ್ಕೊಳ್ಳೋಣ ಸೊ ದಟ್ ನಮಗೆ ದೊಡ್ಡ ಪ್ರಾಫಿಟ್ ಆಗುತ್ತೆ ಅಂತ. ಬಟ್ ಮಾರ್ಕೆಟ್ ಇಲ್ಲಿ ಏನ್ ಮಾಡುತ್ತೆ? ಓಪನ್ ಆದ ತಕ್ಷಣ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೀವು ಇದನ್ನ ಗಮನಿಸಬೇಕಾಗುತ್ತೆ. ಓಪನ್ ಆದ ತಕ್ಷಣ ಎಲ್ಲೂ ಕೂಡ ಸೆಲ್ ಮಾಡ್ಲಿಕ್ಕೆ ಅಪರ್ಚುನಿಟಿನೇ ಕೊಡಲ್ಲ. ಪ್ರೈಸ್ ಡೈರೆಕ್ಟ್ಲಿ ಅಪ್ ಸೈಡ್ ಅಲ್ಲಿ ಹೋಗುತ್ತೆ. ಈಗ ಏನಾಗುತ್ತೆ? ಏನ್ ಮೈಂಡ್ ಸೆಟ್ ನಮಗೆ 90% ಟ್ರೇಡರ್ಸ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ? ಅವರೇನ್ ಥಿಂಕ್ ಮಾಡಿದ್ರು ಮಾರ್ಕೆಟ್ ಇಲ್ಲಿಂದ ಗ್ಯಾಪ್ ಡೌನ್ ಆಗಿದೆ, ಸ್ವಲ್ಪ ಕೆಳಗಡೆ ಬಂದ್ರೆ ನಾವು ಪಿ ನ ಬೈ ಮಾಡೋಣ ಅಥವಾ ಪಿ ನ ನಾವು ತಗೊಳ್ಳೋಣ ಸೊ ದಟ್ ನಮಗೆ ಮಾರ್ಕೆಟ್ ಫಾಲ್ ಆದ್ರೆ ಪ್ರಾಫಿಟ್ ಆಗುತ್ತೆ ಅಂತ ಅನ್ಕೊಳ್ತಾ ಇರ್ತಾರೆ. ಬಟ್ ಮಾರ್ಕೆಟ್ ಯಾವಾಗ ಈ ರೀತಿಯ ಅನ್ಎಕ್ಸ್ಪೆಕ್ಟೆಡ್ ದೊಡ್ಡ ಕ್ಯಾಂಡಲ್ ಮಾಡುತ್ತಲ್ಲ ಆಗ ಏನಾಗುತ್ತೆ? ಅವರ ಈ ಪಿ ಬೈ ಮಾಡೋ ಪ್ಲಾನ್ ಏನಿದೆಯಲ್ಲ ಅದು ಕಂಪ್ಲೀಟ್ಲಿ ಹೋಗುತ್ತೆ. ಅಂದ್ರೆ ಯಾವುದೇ ಕಾರಣಕ್ಕೂ ಅವ್ರು ಪಿ ಬೈ ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆಂದ್ರೆ ಈವನ್ 1 ಮಿನಿಟ್ ಟೈಮ್ ಫ್ರೇಮ್ ಚಾರ್ಟ್ ಅಲ್ಲೂ ಕೂಡ ನೀವು ಗಮನಿಸಿದ್ರೆ ಓಪನಿಂಗ್ ಅಲ್ಲಿ ಸ್ಟ್ರೈಟ್ಲಿ ಅಪ್ಸೈಡ್ ಮೂಮೆಂಟಮ್, ಎಲ್ಲೂ ಕೂಡ ಆಪ್ಷನ್ ಸಿಕ್ಕಿರಲಿಲ್ಲ. ಎಲ್ಲೂ ಕೂಡ ಅವರಿಗೆ ಥಿಂಕ್ ಮಾಡ್ಲಿಕ್ಕೆ ಯಾವುದೇ ರೀತಿ ಆ ಪಾಸಿಬಿಲಿಟಿನೇ ಇರಲಿಲ್ಲ. ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗುತ್ತೆ ಅನ್ನೋ ಪಾಸಿಬಿಲಿಟಿನೇ ಇರಲಿಲ್ಲ. ಆ ನಂತರ ಪ್ರೈಸ್ ಒಂದು ಅಪ್ಸೈಡ್ ಮೂಮೆಂಟಮ್ ಕೊಡುತ್ತೆ. ಸ್ಟ್ರಾಂಗ್ಲಿ ಅಪ್ಸೈಡ್ ಮೂಮೆಂಟಮ್ ಕೊಟ್ಟ ತಕ್ಷಣ ಏನಾಗುತ್ತೆ? ಯಾರೆಲ್ಲ ಪಿ ಬೈ ಮಾಡಬೇಕು ಅಂತ ಅನ್ಕೊಂಡಿದ್ರು ಅವ್ರು ಏನ್ ಮಾಡ್ತಾರೆ? ಈಗ ಪ್ರೈಸ್ ಅಲ್ಲಿ ನಾವು ಅಪ್ಸೈಡ್ ಮೂಮೆಂಟಮ್ ಎಕ್ಸ್ಪೆಕ್ಟ್ ಮಾಡಬಹುದು. ಸ್ಟ್ರಾಂಗ್ ಕ್ಯಾಂಡಲ್ ಆಗಿದೆ, ಪ್ರೈಸ್ ಇಲ್ಲಿಂದ ಅಪ್ಸೈಡ್ ಮೊಮೆಂಟಮ್ ನ ಕೊಡಬಹುದು ಅಂತ. ಏನಕ್ಕೆ ಆ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ? ಮಾರ್ಕೆಟ್ ಆಲ್ರೆಡಿ ಒಂದು ಬುಲಿಶ್ ಟ್ರೆಂಡ್ ಅಲ್ಲಿ ಇದೆ. ಬೈ ಆನ್ ದ ಡಿಪ್ ರೀತಿ ಪ್ರತಿ ಫಾಲ್ ಅಲ್ಲೂ ಮಾರ್ಕೆಟ್ ನಮಗೆ ಅಪ್ಸೈಡ್ ಹೋಗ್ತಾ ಇರೋದ್ರಿಂದ ಅವರು ಇಲ್ಲಿ ಬೈ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾರೆ. ಹಾಗೆ ಅವರಿಗೊಂದು ಕಾನ್ಸೆಪ್ಟ್ ಗೊತ್ತಿರುತ್ತೆ. ಈಗ ಬುಕ್ ಅಲ್ಲಿ ಅಥವಾ ಎಲ್ಲಾದ್ರೂ ಒಂದು ಯೂಟ್ಯೂಬ್ ಅಲ್ಲಿ ಅಥವಾ ಕೆಲವೊಂದು ಇನ್ಸ್ಟಿಟ್ಯೂಷನ್ ಗಳು ನಿಮ್ಗೆ ಏನಿದೆ ಬುಕ್ ಅಲ್ಲಿರೋ ಕಾನ್ಸೆಪ್ಟ್ ಗಳನ್ನ ಟೀಚ್ ಮಾಡುತ್ತೆ. ಅವ್ರು ಏನ್ ಮಾಡ್ತಾರೆ? ಈ ರೀತಿ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಆದಾಗ ಪ್ರೈಸ್ ಮೇಲ್ಗಡೆ ಹೋಗುತ್ತೆ, ಬುಲಿಶ್ ಎಂಗಲ್ಫಿಂಗ್ ಆದಾಗ ಪ್ರೈಸ್ ಮೇಲ್ಗಡೆ ಹೋಗುತ್ತೆ, ಅಥವಾ ಈ ರೀತಿ ಏನ್ ರೇಂಜ್ ಇದೆ ಇದೆಲ್ಲವನ್ನು ಕೂಡ ಎಂಗಲ್ಫಿಂಗ್ ಮಾಡಿ ಪ್ರೈಸ್ ಮೇಲ್ಗಡೆ ಹೋಗುತ್ತೆ. ಈ ರೀತಿ ಕಾನ್ಸೆಪ್ಟ್ ಗಳು ಅವ್ರು ಎಲ್ಲಾದ್ರೂ ಕಲ್ತಿರ್ತಾರೆ. ಸೊ ಹಾಗಾಗಿ 90% ಟ್ರೇಡರ್ಸ್ ಗಳಿಗೆ ಈ ಒಂದು ಬುಕ್ ಅಲ್ಲಿರೋ ನಾಲೆಜ್ ರೀಚ್ ಆಗಿರುತ್ತೆ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ? ಇಲ್ಲಿಂದ ಪ್ರೈಸ್ ಅಪ್ ಸೈಡ್ ಅಲ್ಲಿ ಮೊಮೆಂಟಮ್ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ನಂತರ ಪ್ರೈಸ್ ಇಲ್ಲಿಂದ ಸ್ಲೋಲಿ ಡೌನ್ ಸೈಡ್ ಅಲ್ಲಿ ನಮಗೆ ಮೊಮೆಂಟಮ್ ನ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಯಾಕೆಂದ್ರೆ ಯಾರೆಲ್ಲ ಇಲ್ಲಿ ಪಿ ನ ಬೈ ಮಾಡಬೇಕು ಅಂತ ಅನ್ಕೊಂಡಿದ್ರು ಅವ್ರು ಯಾರು ಕೂಡ ಇಲ್ಲಿ ಪಿ ನ ಬೈ ಮಾಡಬೇಕು ಅಂತ ಅನ್ಕೊಳ್ಳಿಕ್ಕೆ ಹೋಗಲ್ಲ. ಯಾಕೆಂದ್ರೆ ಅಲ್ಲಿಗೆ ಥಿಂಕಿಂಗ್ ಶಿಫ್ಟ್ ಆಯ್ತು. ಸೊ ಮಾರ್ಕೆಟ್ ಇದ್ದ ಕೆಲಸ ಏನು? ಎಲ್ಲಾ ಟ್ರೇಡರ್ಸ್ ಗಳು ಏನ್ ಥಿಂಕ್ ಮಾಡ್ತಾ ಇದ್ರೆ ಅದರ ಅಪೋಸಿಟ್ ಥಿಂಕಿಂಗ್ ಅನ್ನ ಶಿಫ್ಟ್ ಮಾಡೋದು, ಒಂದು ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡೋದು, ದೆನ್ ಅವರಿಂದ ಮಿಸ್ಟೇಕ್ಸ್ ಗಳನ್ನ ಮಾಡಿಸೋದು. ಇದು ಬೇಸಿಕಲಿ ಮಾರ್ಕೆಟ್ ವರ್ಕ್ ಆಗುವ ಒಂದು ಪ್ಯಾಟರ್ನ್ ಆಗಿರುತ್ತೆ. ಇದು ನಿಮಗೂ ಕೂಡ ಗೊತ್ತಿರಬಹುದು. ಸೊ ಇಲ್ಲಿ ನಾವು ನೋಡೋದಾದ್ರೆ ಮಾರ್ಕೆಟ್ ಆನಂದ್ರೆ ಇಲ್ಲಿಂದ ಯಾರು ಕೂಡ ಸೆಲ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಲ್ಲ. ಪ್ರತಿ ಪಾಯಿಂಟ್ ಅಲ್ಲಿ ಯಾವಾಗ ಗ್ರೀನ್ ಕ್ಯಾಂಡಲ್ ಆಗುತ್ತೆ ಅವರು ಬೈ ಮಾಡ್ಲಿಕ್ಕೆ ಥಿಂಕ್ ಮಾಡ್ತಾರೆ. ಸೊ ಆನಂತರ ಇಲ್ಲಿಂದ ಬೈಯಿಂಗ್ ಎಲ್ಲವೂ ಕೂಡ ನಡೆಯುತ್ತೆ. ಸೊ ಇನ್ ಬಿಟ್ವೀನ್ ಬೈಯಿಂಗ್ ಎಲ್ಲ ನಡೆಯುತ್ತೆ, ಇದೆಲ್ಲವೂ ಕೂಡ ನಡೆಯುತ್ತೆ. ಬಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇರೋದು ಇದಲ್ಲ. ಇಲ್ಲಿಂದ ಏನ್ ಮೂಮೆಂಟಮ್ ಆಗಿದೆ, ಇಲ್ಲಿಂದ ಫಾಲ್ ಆಗಿದೆ, ಇದು ಕಾನ್ಸೆಪ್ಟ್ ಅಲ್ಲ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋದು ಇಲ್ಲಿ. ಸೊ ಇಲ್ಲಿ ನೀವು ಗಮನಿಸಬಹುದು ಪ್ರೈಸ್ ಇಲ್ಲಿಂದ ಸ್ಟ್ರೈಟ್ಲಿ ಡೌನ್ ಸೈಡ್ ಮೂಮೆಂಟಮ್ ಕೊಡ್ತಾ ಇತ್ತು. ಆ ನಂತರ ಈ ಪಾಯಿಂಟ್ ಅಲ್ಲಿ ಒಂದು ಸಪೋರ್ಟ್ ಕ್ರಿಯೇಟ್ ಆಗಿದೆ. ನೋಡಿ, ಇಷ್ಟು ದೊಡ್ಡ ಕ್ಯಾಂಡಲ್ ಆಗಿದೆ ಅಂಡ್ ಇಲ್ಲೊಂದು ಸಪೋರ್ಟ್ ನಮಗೆ ಕ್ರಿಯೇಟ್ ಆಗಿದೆ ಅಂಡ್ ಇದರ ಬ್ರೇಕ್ ಡೌನ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಇಲ್ಲಿ ಬ್ರೇಕ್ ಡೌನ್ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಐ ಆಮ್ ಶೋರ್ ತುಂಬಾ ಜನ ಇವತ್ತು ಈ ಬ್ರೇಕ್ ಡೌನ್ ಅಲ್ಲಿ ಎಂಟ್ರಿನ ಪಡೆದಿದ್ದೀರಾ ಅನ್ನೋದು ನನಗೆ ಆಲ್ಮೋಸ್ಟ್ ಗ್ಯಾರಂಟಿ ಇದೆ. ಇಫ್ ಇನ್ ಕೇಸ್ ನೀವು ಕೂಡ ಎಂಟ್ರಿ ಪಡೆದಿದ್ರೆ ಹಾನೆಸ್ಟ್ಲಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಇಲ್ಲಿ ಪ್ರೈಸ್ ಇವತ್ತಿನ ಕ್ಯಾಂಡಲ್ ನ
ಫಸ್ಟ್ ಕ್ಯಾಂಡಲ್ ನ ಲೋ ಅನ್ನ ಬ್ರೇಕ್ ಆಗಿದೆ ಅಂತ ತುಂಬಾ ಜನ ಎಂಟ್ರಿ ಪಡೆದಿರ್ತಾರೆ. ಆನಂತರ ಪ್ರೈಸ್ ಕೆಳಗಡೆ ಕೂಡ ಬರುತ್ತೆ, ಬಟ್ ಆಲ್ ಆಫ್ ಅ ಸಡನ್ ಪ್ರೈಸ್ ಇಲ್ಲಿಂದ ರಿವರ್ಸಲ್ ಆಗುತ್ತೆ. ಸೊ ಇದು ಏನಕ್ಕೆ ಆಯ್ತು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನೀವು ಗಮನಿಸಿ, ಓಪನಿಂಗ್ ಅಲ್ಲಿ ಏನಾಯ್ತು, ಓಪನಿಂಗ್ ಅಲ್ಲಿ ಪಿ ಸೆಲ್ ಮಾಡಬೇಕು ಅಂತ ಅನ್ಕೊಂಡಿದ್ರು, ಐ ಮೀನ್ ಪಿ ಬೈ ಮಾಡಬೇಕು ಅಂತ ಅನ್ಕೊಂಡಿದ್ರು. ಆನಂತರ ಎಲ್ಲೂ ಕೂಡ ಅಪರ್ಚುನಿಟಿ ಸಿಕ್ಕಿಲ್ಲ. ಇಲ್ಲಿ ತನಕ ಸಿನೇ ಪ್ಲಾನ್ ಮಾಡ್ತಾ ಇದ್ರು ಬಿಕಾಸ್ ಸ್ಟ್ರಾಂಗ್ ಕ್ಯಾಂಡಲ್ ಆಗಿದೆ ಅಂತ. ಆನಂತರ ಪ್ರೈಸ್ ಯಾವಾಗ ಈ ಲೋ ಬ್ರೇಕ್ ಆಗುತ್ತೆ, ಅವ್ರು ಏನ್ ಅನ್ಕೊಳ್ತಾರೆ, ಓಕೆ ಇದು ಫಸ್ಟ್ ಕ್ಯಾಂಡಲ್ ಇದು ಸಪೋರ್ಟ್ ಆಗುತ್ತೆ. ಯಾವಾಗ್ಲೂ ಕೂಡ ಫಸ್ಟ್ ಕ್ಯಾಂಡಲ್ ಇದು ಲೋ ಬ್ರೇಕ್ ಆದಾಗ, ಸಪೋರ್ಟ್ ಬ್ರೇಕ್ ಡೌನ್ ಆದಾಗ ಪ್ರೈಸ್ ಒಂದು ಫಾಲ್ ಅನ್ನು ಕೊಡುತ್ತೆ, ಪ್ರೈಸ್ ಡೌನ್ ಸೈಡ್ ಅಲ್ಲಿ ಮೊಮೆಂಟಮ್ ಕೊಡುತ್ತೆ. ಹಾಗೆ ನಿನ್ನೆ ದಿನ ನಮಗೆ ಡೌನ್ ಸೈಡ್ ಅಲ್ಲಿ ಇತ್ತು. ಸೊ ಹಾಗಾಗಿ ಇನ್ನು ಪ್ರೈಸ್ ನಮಗೆ ಡೌನ್ ಸೈಡ್ ಅಲ್ಲಿ ಮೊಮೆಂಟಮ್ ಆಗುತ್ತೆ ಅಂತ ತುಂಬಾ ಜನ ಇಲ್ಲಿ ಪಿ ನ ಮತ್ತೆ ಬೈ ಮಾಡ್ತಾರೆ. ಸೊ ಈಗ ಏನಾಗುತ್ತೆ, ಅವರು ಓಪನಿಂಗ್ ಅಲ್ಲಿ ಎಂಟ್ರಿ ಪಡಿತಾರೆ, ಅಥವಾ ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ ಎಂಟ್ರಿ ಪಡಿಬೇಕಾ, ಎಂಟ್ರಿ ಪಡೆಯೋದು ಬೇಡವಾ ಅಂತ. ಆ ಹೊತ್ತಿಗೆ ಆಗುವಾಗ ಪ್ರೈಸ್ ಇನ್ನೆರಡು ದೊಡ್ಡ ದೊಡ್ಡ ಕ್ಯಾಂಡಲ್ ಗಳನ್ನ ನಮಗೆ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಇಲ್ಲಿ ನಮಗೆ ದೊಡ್ಡ ದೊಡ್ಡ ಕ್ಯಾಂಡಲ್ ಗಳನ್ನ ಇಲ್ಲಿ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಆಗ ಅವರು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಇಂದ ಎಂಟ್ರಿನ ಪಡಿತಾರೆ. ಅಂಡ್ ಒಂದು ಪಾಯಿಂಟ್ ಅಲ್ಲಿ ಪ್ರೀಮಿಯಂ ಏನಿದೆಯಲ್ಲ ಸ್ಪೈಕ್ ಆಗ್ಲಿಕ್ಕೆ ಕೂಡ ಶುರು ಆಗುತ್ತೆ. ಪ್ರೀಮಿಯಂ ಒಂದ್ ಸ್ವಲ್ಪ ಪಿ ಸೈಡ್ ಅಲ್ಲಿ ಮೂವ್ ಆಗೋ ರೀತಿ ಕಾಣ್ಲಿಕ್ಕೆ ಸಿಗುತ್ತೆ. ಓಕೆ ಇನ್ನು ಮಿಸ್ ಆಗುತ್ತೆ ಅಂತ ಎಂಟ್ರಿ ಪಡಿತಾರೆ. ಯಾವಾಗ ರಿಟೇಲ್ ಟ್ರೇಡರ್ಸ್ ಎಂಟ್ರಿ ಪಡಲಿಕ್ಕೆ ಶುರು ಮಾಡ್ತಾರೆ, ಅಲ್ಲಿಂದ ಪ್ರೈಸ್ ರಿವರ್ಸಲ್ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಅದೇ ಬೇಸ್ಡ್ ಆಗಿ ನಾನು ಕೂಡ ಇಲ್ಲಿ ನೀವು ನೋಡೋದಾದ್ರೆ ಪಿ ನ ನಾನು ಸೆಲ್ ಮಾಡಿದ್ದೆ, ನಾನು ಬೈ ಮಾಡಿರಲಿಲ್ಲ. 53,000 ಪಿ ನ ನಾನು ಸೆಲ್ ಮಾಡಿದೆ. ಕ್ವಾಂಟಿಟಿ ಕಮ್ಮಿ ಮಾಡಿದೆ ಬಿಕಾಸ್ ಇವತ್ತು ಸ್ವಲ್ಪ ಸೈಡ್ ವೇಸ್ ಡೇ ಎಕ್ಸ್ಪೆಕ್ಟೆಡ್ ಆಗಿತ್ತು. ಸೊ ಇದು ಏನಕ್ಕೆ ಆಗುತ್ತೆ, ಯಾವ ರೀತಿ ನಾವು ಸೈಡ್ ವೇಸ್ ನ ಎಕ್ಸ್ಪೆಕ್ಟ್ ಮಾಡಬೇಕು, ಯಾವಾಗ ನಾವು ಸೈಡ್ ವೇಸ್ ಎಕ್ಸ್ಪೆಕ್ಟ್ ಮಾಡಬೇಕು, ಹಾಗೆ ಕ್ವಾಂಟಿಟಿನ ಯಾವಾಗ ಮ್ಯಾನೇಜ್ ಮಾಡಬೇಕು, ಕ್ವಾಂಟಿಟಿ ಮ್ಯಾನೇಜ್ಮೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಲ್ರೆಡಿ ನಾನು ಪ್ರೀವಿಯಸ್ಲಿ ವಿಡಿಯೋ ಮಾಡಿದ್ದೇನೆ, ಅದನ್ನು ನೀವು ನೋಡಬಹುದು. ಹಾಗೆ ಈ ಸೈಡ್ ವೇಸ್ ಏನಕ್ಕೆ ಆಗುತ್ತೆ, ಯಾವ ರೀತಿಯ ಬ್ರೇಕ್ಔಟ್ ಗಳನ್ನ ನಾವು ಐಡೆಂಟಿಫೈ ಮಾಡಬೇಕು, RNR ಏನ್ ಕಾನ್ಸೆಪ್ಟ್ ಇರುತ್ತೆ, ಯಾವ ರೀತಿ ಕ್ಯಾಂಡಲ್ಸ್ ಗಳನ್ನ ರೀಡ್ ಮಾಡಬೇಕು, ಇದೆಲ್ಲರದ ಬಗ್ಗೆ ನಮ್ಮ RNR ಬೇಸ್ಡ್ ಪ್ರೈಸ್ ಆಕ್ಷನ್ ಕೋರ್ಸ್ ಅಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಅದರಲ್ಲಿ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಇದು ಜಸ್ಟ್ ಒಂದು ಸಣ್ಣ ತುಣುಕಷ್ಟೇ. ಸೊ ಇಲ್ಲಿ ನೀವು ನೋಡಬಹುದು, ಪ್ರೈಸ್ ಬ್ರೇಕ್ ಡೌನ್ ಆದಾಗ ಸಪೋರ್ಟ್ ಬ್ರೇಕ್ ಡೌನ್ ಆಯ್ತು ಅಂತ ಎಲ್ಲರೂ ಕೂಡ ಎಂಟ್ರಿ ಪಡಿತಾರೆ, ಪಿ ನ ಬೈ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇದು ದೊಡ್ಡ ಪ್ಲೇಯರ್ಸ್ ಗಳಿಗೆ ಯೂಶಲಿ ಗೊತ್ತಿರುತ್ತೆ, ಇನ್ನು ರಿಟೇಲ್ ಟ್ರೇಡರ್ಸ್ ಇಲ್ಲಿ ಎಂಟ್ರಿ ಪಡಿತಾರೆ ಅಂತ ಗೊತ್ತಿರುತ್ತೆ. ಈಗ ಜಸ್ಟ್ ಇಮ್ಯಾಜಿನ್ ಮಾಡಿ, ಜಸ್ಟ್ ಈ ರೀತಿ ಬ್ರೇಕ್ ಆದ್ರೆ, ಈಗ ಫಾರ್ ಎನ್ ಎಕ್ಸಾಂಪಲ್ ಈ ರೀತಿ ಜಸ್ಟ್ ಒಂದು ಬೇರಿಶ್ ಕ್ಯಾಂಡಲ್ ಆಗಿ ಈ ರೀತಿ ಹೋದಾಗ ಯಾರಾದ್ರೂ ಎಂಟ್ರಿ ಪಡಿತಾರ? ಈಗ 100 ಜನ ಇದ್ರೆ 20 ಜನ ಎಂಟ್ರಿ ಪಡಿಬಹುದು. ಬಟ್ ನನಗೆ 100ರಲ್ಲಿ 90 ಜನ ಎಂಟ್ರಿ ಪಡಿಬೇಕು. ನನಗೆ ರಿವರ್ಸಲ್ ದೊಡ್ಡ ಮಟ್ಟದಲ್ಲಿ ಕೊಡಬೇಕು. ಇಫ್ ಇನ್ ಕೇಸ್ ನಾನೊಬ್ಬ ದೊಡ್ಡ ಪ್ಲೇಯರ್ ಆದ್ರೆ ನನಗೆ ರಿವರ್ಸಲ್ ದೊಡ್ಡ ಮಟ್ಟದಲ್ಲಿ ಕೊಡಬೇಕು ಅಂದ್ರೆ ಈ 100 ಜನರಲ್ಲಿ 90 ಜನ ನನಗೆ ಎಂಟ್ರಿ ಪಡೆಯೋ ಹಾಗೆ ಮಾಡಬೇಕು. ಆಗ ನಾನು ಏನ್ ಮಾಡಬಹುದು, ಇಲ್ಲಿ ನೋಡಿ, ಇದರ ಬ್ರೇಕ್ ಡೌನ್ ಆಯ್ತು. ಬ್ರೇಕ್ ಡೌನ್ ಆದಾಗ ಸ್ಟ್ರಾಂಗ್ಲಿ 5 ಮಿನಿಟ್ಸ್ ಅಲ್ಲಿ ಕ್ಯಾಂಡಲ್ ಕ್ಲೋಸ್ ಆಯ್ತು. ಈಗ 5 ಮಿನಿಟ್ಸ್ ಅಲ್ಲಿ ಕ್ಯಾಂಡಲ್ ಕ್ಲೋಸ್ ಆದಾಗ ಅದೊಂದು ಬ್ರೇಕ್ಔಟ್ ಲೆವೆಲ್, ಅಲ್ಲಿಂದ ಪ್ರೈಸ್ ಕೆಳಗಡೆ ಬರುತ್ತೆ. ಬುಲಿಶ್ ಕ್ಯಾಂಡಲ್ ಇದ್ದು ಲೋ ಬ್ರೇಕ್ ಆದಾಗ, ಸಪೋರ್ಟ್ ಬ್ರೇಕ್ ಆದಾಗ ಪ್ರೈಸ್ ಕೆಳಗಡೆ ಬರುತ್ತೆ. ಅಂದ್ರೆ ಸಿಂಪಲ್ ಸಪೋರ್ಟ್ ಇದ್ದ ಕಾನ್ಸೆಪ್ಟ್ ಏನಿದೆಯಲ್ಲ ಆ ಬೇಸ್ ಆಗಿ ಎಂಟ್ರಿ ಪಡಲಿಕ್ಕೆ ಸ್ವಲ್ಪ ಜನ ಬರ್ತಾರೆ. ಮೇ ಬಿ ಒಂದು 60% ಜನ ಇಲ್ಲಿ ಎಂಟ್ರಿ ಪಡಿತಾರೆ ಅಂತ ಅನ್ಕೊಳ್ಳೋಣ, ಬೇಸ್ಡ್ ಆನ್ ಸಪೋರ್ಟ್ ಬ್ರೇಕ್ ಡೌನ್ ಕಾನ್ಸೆಪ್ಟ್. ಸೊ ಆ ನಂತರ ಪ್ರೈಸ್ ಸ್ವಲ್ಪ ಜನ ವೆಯ್ಟ್ ಮಾಡ್ತಾ ಇರ್ತಾರೆ, ನೋಡಿ ಇದು ಟ್ರಾಪ್ ಆಗುತ್ತೆ ಆ ರೀತಿ ಅಂತ. ಆನಂತರ ಇದರ ಲೋ ಬ್ರೇಕ್ ಆದಾಗ ಇನ್ನಷ್ಟು ಸ್ವಲ್ಪ ಜನ ಇಲ್ಲಿ ಎಂಟ್ರಿ ಪಡಿತಾರೆ. ಅಂದ್ರೆ ಲೋ ಬ್ರೇಕ್ ಆಯ್ತು, ಇನ್ನು ಪ್ರೈಸ್ ಕೆಳಗಡೆ ಬರ್ಬೋದು, ಆಗ ಒಂದು 70% ಎಂಟ್ರಿ ಪಡೆದಿರ್ಬೋದು. ಮತ್ತೆ ಮೂರನೇ ಕ್ಯಾಂಡಲ್ ಕೂಡ ಈ ರೀತಿ ಬೇರಿಶ್ ಆದಾಗ ಇನ್ನೊಂದು ಸ್ವಲ್ಪ ಜನ ಎಂಟ್ರಿ ಪಡಲಿಕ್ಕೆ ಶುರು ಮಾಡ್ತಾರೆ. ಬಟ್ ಪ್ರಾಪರ್ಲಿ ಪ್ರೈಸ್ ಆಕ್ಷನ್ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ರಿಟೇಲ್ ಟ್ರೇಡರ್ಸ್ ಟ್ರಾಪ್ ಮಾಡ್ತಾರೆ ಅನ್ನೋದನ್ನ ನಾವು ಗಮನಿಸಿದ್ರೆ, ಫಸ್ಟ್ ಥಿಂಗ್ ಇಲ್ಲಿ ದೊಡ್ಡ ಕ್ಯಾಂಡಲ್ ಏನಾಗಿದೆಯಲ್ಲ, ಈ ಒಂದು ಬುಲಿಶ್ ಕ್ಯಾಂಡಲ್ ಏನಾಗಿದೆ, ಇದನ್ನ ನಾವು 15 ಮಿನಿಟ್ಸ್ ಅಲ್ಲಿ ಗಮನಿಸಿದ್ರೆ ಇಲ್ಲೊಂದು ಈ ರೀತಿಯ ವಿಕ್ ಕಾಣಲಿಕ್ಕೆ ಸಿಗ್ತಾ ಇದೆ. ಅಂದ್ರೆ ಪ್ರೈಸ್ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ಕೊಡ್ಲಿಕ್ಕೆ ಟ್ರೈ ಮಾಡ್ತು, ಬಟ್ ಇಲ್ಲಿ ವಿಕ್ ಅಂದ್ರೆ ವೀಕ್ನೆಸ್ ನ ತೋರಿಸ್ತಾ ಇದೆ. ಆನಂತರ ಪ್ರೈಸ್ ಇಲ್ಲಿ ಇದರ ಲೋ ಬ್ರೇಕ್ ಆಯ್ತಲ್ಲ, ಲೋ ಬ್ರೇಕ್ ಆದ್ರೂ ಕೂಡ ನಮ್ಗೆ ಇಲ್ಲಿ 15 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ವಿಕ್ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಈ ವಿಕ್ ಏನನ್ನ ಇಂಡಿಕೇಟ್ ಮಾಡುತ್ತೆ, ವೀಕ್ನೆಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ವಿಕ್ ಯಾವ ರೀತಿ ಫಾರ್ಮ್ ಆಗುತ್ತೆ ನಮಗೆ, ಇಲ್ಲಿ ನೋಡಿ ಪ್ರೈಸ್ ಈ ರೀತಿ ಮೇಲ್ಗಡೆ ಹೋಗ್ತಾ ಇದೆ, ಪ್ರೈಸ್ ಒಂದ್ ಸ್ವಲ್ಪ ಕೆಳಗಡೆ ಬಂದಾಗ ಇಲ್ಲಿ ನಿಮಗೆ ವಿಕ್ ಫಾರ್ಮೇಶನ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಅದರ ಅರ್ಥ ಏನು, ಪ್ರೈಸ್ ಮೇಲ್ಗಡೆ ಹೋಗ್ಲಿಕ್ಕೆ ಟ್ರೈ ಮಾಡ್ತು, ಆನಂತರ ಸ್ವಲ್ಪ ಕೆಳಗಡೆ ಬಂತು. ಅದೇ ರೀತಿ ಪ್ರೈಸ್ ಕೆಳಗಡೆ ಬಂದಾಗ, ಅದು ಕೆಳಗಡೆ ಸಸ್ಟೈನ್ ಆಗದೇ ಇದ್ದಾಗ ಅದು ವಿಕ್ ಅನ್ನ ಬಿಡುತ್ತೆ. ಸೊ ಯಾವಾಗ್ಲೂ ಕೂಡ ಒಂದು ಬ್ರೇಕ್ಔಟ್ ಲೆವೆಲ್ ಅಲ್ಲಿ ವಿಕ್ ಆಯ್ತು ಅಂತ ಇದ್ದಾಗ ಆ ಬ್ರೇಕ್ಔಟ್ ಸ್ಟ್ರಾಂಗ್ ಆಗಿ ಇಲ್ಲ ಅಂತ ಅರ್ಥ. ಸೊ ಇಲ್ಲಿ ನಾವು ರೀಡ್ ಮಾಡಿರೋದೇನು, ಡೈರೆಕ್ಟ್ಲಿ ಈ ಒಂದು ಬ್ರೇಕ್ಔಟ್ ನಮಗೆ ಟಾಪ್ ಸೈಡ್ ಇಂದ ಈ ರೀತಿ ಬಂದು ಬ್ರೇಕ್ಔಟ್ ಆದಾಗ ಆ ಬ್ರೇಕ್ಔಟ್ಸ್ ವರ್ಕ್ ಆಗಲ್ಲ. ಅಂಡ್ ಇಲ್ಲಿ ವಿಕ್ ನಮಗೆ ಕಾಣಲಿಕ್ಕೆ ಸಿಕ್ಕಿರೋದ್ರಿಂದ ಇದು ಸ್ವಲ್ಪ ವೀಕ್ನೆಸ್ ಅನ್ನು ನಮಗೆ ಬ್ರೇಕ್ಔಟ್ ಅಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಅಂಡ್ ಪ್ರೈಸ್ ಅನ್ನ ನಾವು ಗಮನಿಸೋದ್ರೆ ಇವತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇರೋದ್ರಿಂದ ಅಷ್ಟು ಈಸಿಲಿ ಸಪೋರ್ಟ್ ಎಲ್ಲ ಬ್ರೇಕ್ಔಟ್ ಆಗಿ ಪ್ರೈಸ್ ಅಲ್ಲಿ ಹಣ ಸಿಗುತ್ತೆ ಅಂತ ಇದ್ರೆ 90% ಟ್ರೇಡರ್ಸ್ ಪ್ರಾಫಿಟ್ ಮಾಡ್ತಾ ಇದ್ರು. ಸೊ ಬೇಸಿಕ್ ಕಾನ್ಸೆಪ್ಟ್ 90% ಟ್ರೇಡರ್ಸ್ ಪ್ರಾಫಿಟ್ ಮಾಡೋ ಹಾಗಿಲ್ಲ, 90% ಟ್ರೇಡರ್ಸ್ ಹಣನ ಕಳ್ಕೊಳ್ಳೋದೇ ಹ್ಯಾಸ್ ಪರ್ ದ ರಿಪೋರ್ಟ್ ನಮಗೆ ಇರೋದು. ಸೊ ಹಾಗಾಗಿ ಅಷ್ಟು ಈಸಿಯಾಗಿ ನಮಗೆ ರಿಟೇಲ್ ಟ್ರೇಡರ್ಸ್ ಗಳಿಗೆ ಹಣ ಸಿಗಲ್ಲ. ಸೊ ಹಾಗಾಗಿ ಈ ಎಲ್ಲ ಥಾಟ್ ಪ್ರೊಸೆಸ್ ನಿಮ್ಮ ತಲೆಯಲ್ಲಿ ಓಡ್ತಾ ಇರಬೇಕಾಗುತ್ತೆ. ಆನಂತರ ಪ್ರೈಸ್ ಇಲ್ಲಿ ರಿವರ್ಸಲ್ ಆಗ್ಲಿಕ್ಕೆ ಶುರು ಆಗುತ್ತೆ. ಈ ರಿವರ್ಸಲ್ ನ ನೋಡಿ ಎಷ್ಟು ಕ್ವಿಕ್ ಆಗಿ ನಮಗೆ ಈ ರಿವರ್ಸಲ್ ಆಗಿದೆ, ತುಂಬಾನೇ ಕ್ವಿಕ್ ಆಗಿ ಪ್ರೈಸ್ ಇಲ್ಲಿ ರಿವರ್ಸಲ್ ಆಗಿದೆ. ಸೊ ನನ್ನ ಎಂಟ್ರಿ ಪಾಯಿಂಟ್ ಗಳನ್ನ ನಾವಿಲ್ಲಿ ಗಮನಿಸಿದ್ರೆ, ನಾನು ಯಾವುದೇ ಕಾರಣಕ್ಕೂ ಪಿ ನ ಬೈ ಮಾಡ್ಲಿಕ್ಕೆ ಹೋಗಿರ್ಲಿಲ್ಲ, ಯಾಕೆಂದ್ರೆ ಇದೊಂದು ಪ್ಯಾರಾಬೋಲಿಕ್ ಬ್ರೇಕ್ಔಟ್. ಈ ರೀತಿ ಸ್ಟ್ರೈಟ್ಲಿ ಬಂದು ಪ್ರೈಸ್ ಯಾವ್ದಾದ್ರು ಸಪೋರ್ಟ್ ಅನ್ನ ಬ್ರೇಕ್ ಆಗುತ್ತಲ್ಲ, ಅದು ವರ್ಕ್ ಆಗಲ್ಲ. ಸೊ ಹಾಗಾಗಿ ಇಲ್ಲೆಲ್ಲೂ ಕೂಡ ನಿಮಗೆ ಪಿ ನ ಬೈ ಮಾಡಿರೋದು ಕಾಣಲಿಕ್ಕೆ ಸಿಗಲ್ಲ. ಜಸ್ಟ್ ಮಿನಿಟ್, ಇಲ್ಲಿ ನಾನು ಸೆಲ್ ಮಾಡಿರೋದು ಫಸ್ಟ್ ಗೆ 135 ಕ್ವಾಂಟಿಟೀಸ್ 190ಗೆ ನಾನು ಸೆಲ್ ಮಾಡ್ತೇನೆ, ಬಟ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಫಸ್ಟ್ ಗೆ ನಾನು ಇದರಲ್ಲಿ ಸ್ಟಾಪ್ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ತೇನೆ, ಲೈಕ್ ಒಂದು 20 ಪಾಯಿಂಟ್ ಸ್ಟಾಪ್ ಲಾಸ್ ಅಲ್ಲಿ ನಾನು ಎಕ್ಸಿಟ್ ಆಗ್ತೇನೆ. ಸ್ಟಾಪ್ ಲಾಸ್ ಅಲ್ಲಿ ಎಕ್ಸಿಟ್ ಆದ್ಮೇಲೆ ಸೇಮ್ ಟ್ರೇಡ್ ನಾನು 200ಗೆ ಸೆಲ್ ಮಾಡ್ತೇನೆ, 200ಗೆ 120 ಕ್ವಾಂಟಿಟೀಸ್ ನಾನು ಇಲ್ಲಿ ಸೆಲ್ ಮಾಡ್ತೇನೆ. ಆ ಬೇಸ್ಡ್ ಆಗಿ ನನಗೀಗ
ಈಗ ಪ್ರಾಫಿಟ್ ರನ್ ಆಗ್ತಾ ಇರೋದು ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. 200ಗೆ ಸೆಲ್ ಮಾಡಿದ್ರೆ 59-60 ರುಪೀಸ್ ನನಗೆ ಪ್ರೀಮಿಯಂ ಕಾಣಲಿಕ್ಕೆ ಸಿಗ್ತಾ ಇದೆ. ಅಂದ್ರೆ ನಿಯರ್ ಅಬೌಟ್ 150 ರುಪೀಸ್ ಪ್ರೀಮಿಯಂ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಮಾರ್ಕೆಟ್ ಇಲ್ಲಿ ಸ್ಲೋ ಆಗಿ ಮೊಮೆಂಟಮ್ ಕೊಡ್ತಾ ಇರೋದ್ರಿಂದ ಅಂಡ್ ಮಾರ್ಕೆಟ್ ಇಲ್ಲಿ RNR ನ ಬ್ರೇಕ್ ಆಗಿ ಕೆಳಗಡೆ ಹೋಗಿ ಟ್ರ್ಯಾಪ್ ಆಗ್ತಾ ಇರೋದ್ರಿಂದ ಯೂಶುವಲಿ ಪ್ರೈಸ್ ಮತ್ತೆ ಒಳಗಡೆ ಬಂದಾಗ RNR ನ ಒಳಗಡೆ ಪ್ರೈಸ್ ಬರುತ್ತೆ. ಸೊ RNR ನ ಒಳಗಡೆ ಬಂದಾಗ ಪ್ರೈಸ್ ಸೈಡ್ ವೈಸ್ ಹೋಗುತ್ತೆ ಅನ್ನೋ ರೀಸನ್ಗೋಸ್ಕರ ನಾನು ಇಲ್ಲಿ ಸೆಲ್ ಮಾಡಿರೋದು. ಅದರ್ವೈಸ್ ಪ್ರೈಸ್ ಏನಾದರೂ ಡೈರೆಕ್ಟ್ಲಿ ಟ್ರಾಪ್ ಆಗುತ್ತೆ ಅಂತ ಇದ್ದಾಗ ನಾನು ಆಪ್ಷನ್ ಬೈ ಮಾಡ್ತಾ ಇದ್ದೆ. ಹಾಗೆ ಕ್ವಾಂಟಿಟಿನ ಕಮ್ಮಿ ಮಾಡಿರೋ ರೀಸನ್ ಏನು ಅಂದ್ರೆ ಮಾರ್ಕೆಟ್ ಈ ರೀತಿ ಬುಲಿಶ್ ಕ್ಯಾಂಡಲ್ ಮಾಡಿ ಒಂದು ವಿಕ್ ಅನ್ನು 15 ಮಿನಿಟ್ಸ್ ಅಲ್ಲಿ ಮಾಡುತ್ತಲ್ಲ, ಆಗ ಮೋಸ್ಟ್ ಆಫ್ ದ ಟೈಮ್ ಸ್ವಲ್ಪ ವಾಲಟಿಲಿಟಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಆ ಬೇಸ್ಡ್ ಆಗಿ ಇದನ್ನ ನಾನು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿರೋದು. ಸ್ಮಾಲ್ ಕ್ವಾಂಟಿಟಿ ಯಾವಾಗ ಟ್ರೇಡ್ ಮಾಡಬೇಕು, ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋ ಮಾಡಿದ್ದೇನೆ, ದಯವಿಟ್ಟು ಅದನ್ನು ನೋಡಿ, ಅದರಲ್ಲಿ ನಿಮಗೆ ಕಾನ್ಸೆಪ್ಟ್ ಎಲ್ಲ ಅರ್ಥ ಆಗುತ್ತೆ. ಬಟ್ ಇದರಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇದ್ದದಿದೆ. ಸೊ ಸಿಂಪಲ್ ಆಗಿ ಯಾವಾಗಲೂ ಕೂಡ ಒಂದು ಬ್ರೇಕ್ಔಟ್ ಆಗ್ತಾ ಇದೆ, ಆ ರೀತಿಯಲ್ಲಿ ಆಗ್ತಾ ಇದೆ. ಸಪೋರ್ಟ್, ಸಿಂಪಲ್ ಸಪೋರ್ಟ್ ಬ್ರೇಕ್ಔಟ್ ಇದೆಲ್ಲವೂ ಕೂಡ ಮಾರ್ಕೆಟ್ ಅಲ್ಲಿ ವರ್ಕ್ ಆಗಲ್ಲ, ಟ್ರ್ಯಾಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಫಸ್ಟ್ ಗೆ ನಿಮ್ಮನ್ನ ಇನ್ವೈಟ್ ಮಾಡಲಾಯಿತು, ಇಲ್ಲಿ ಬ್ರೇಕ್ ಡೌನ್ ಆದಾಗ ಇಲ್ಲಿ ನಿಮ್ಮನ್ನ ಇನ್ವೈಟ್ ಮಾಡಲಾಯಿತು. ನಾನು ಸೆಲ್ಲಿಂಗ್ ಸೈಡ್ ಅಲ್ಲಿ ಹೋಗ್ತಾ ಇದ್ದೇನೆ ಅಂತ ಇನ್ವೈಟ್ ಮಾಡಲಾಯಿತು. ಸ್ವಲ್ಪ ಜನ ಸ್ಮಾರ್ಟ್ ಪೀಪಲ್ ಎಂಟ್ರಿ ಪಡ್ಲಿಕ್ಕೆ ಹೋಗಿಲ್ಲ ಅಂಡ್ ಅವರಿಗೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಈ ಎರಡು ಕ್ಯಾಂಡಲ್ ಕ್ರಿಯೇಟ್ ಆಯಿತು ಅಂಡ್ ಅದು ನಮಗೆ 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ಕಾಣಲಿಕ್ಕೆ ಸಿಕ್ಕಿತ್ತು, ವಿಕ್ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಸೊ ಹಾಗಾಗಿ ಅದು ಸ್ಟ್ರಾಂಗ್ ಕ್ಲೋಸಿಂಗ್ ಅಲ್ಲ ಅಂಡ್ ಅವರನ್ನ ಟ್ರ್ಯಾಪ್ ಮಾಡಿ ಪ್ರೈಸ್ ಇಲ್ಲಿಂದ ನಮಗೆ ಅಪ್ ಸೈಡ್ ಅಲ್ಲಿ ಮೊಮೆಂಟಮ್ ನ ಕೊಟ್ಟಿರೋದು. ಈಗ ನಾನು ಎಂಟ್ರಿ ಪಡೆದಿರೋ ಪಾಯಿಂಟ್ ಅನ್ನ ನಿಮಗೆ ತೋರಿಸ್ತೇನೆ. ಬಾಟಮ್ ಇಂದ ನಾನು ಈ ರಿವರ್ಸಲ್ ನ ಕ್ಯಾಪ್ಚರ್ ಮಾಡಿದೆ. ಫಸ್ಟ್ ಒನ್ SL ಹಿಟ್ ಆಯಿತು ಅಂಡ್ 190ಗೆ ನಾನು ಎಂಟ್ರಿ ಪಡೆದಿದೆ. ನೆಕ್ಸ್ಟ್ ಒನ್ ನಾನು 200ಗೆ ಎಂಟ್ರಿ ಪಡೆದಿರೋದು. ಚಾರ್ಟ್ ಅನ್ನ ನಾವು ಗಮನಿಸೋಣ, ಆಪ್ಷನ್ ಚಾರ್ಟ್ ಅನ್ನು ನಾವು ಗಮನಿಸೋಣ. 1 ಮಿನಿಟ್ ಬೇಸ್ಡ್ ಆಗಿ ನೀವು ಇಲ್ಲಿ ಗಮನಿಸಬಹುದು. ಸೊ 190ಗೆ ನಾನು ಸಮೀರ್ ಇಲ್ಲಿ ಎಂಟ್ರಿ ಪಡೆದಿದೆ ಫಸ್ಟ್ಗೆ. ಸೊ ಈ ಪಾಯಿಂಟ್ ಅನ್ನು ನೀವು ಗಮನಿಸೋದ್ರೆ ಸಮೀರ್ ಈ ಪಾಯಿಂಟ್ ಅಲ್ಲಿ ನಾನು ಎಂಟ್ರಿ ಪಡೆದಿದೆ. ಸೊ ಇಲ್ಲಿ ನಾನು ಎಂಟ್ರಿ ಪಡೆದಿದೆ, ಬಟ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ದೆನ್ ಮತ್ತೆ ಪ್ರೈಸ್ ಕೆಳಗಡೆ ಬರಲಿಕ್ಕೆ ನಮಗೆ ಶುರು ಆಗುತ್ತೆ. ಆ ನಂತರ ನಾನು ಎಂಟ್ರಿ ಪಡೆದಿರೋದು ಇಲ್ಲಿ 200 ಏನಿದೆಯಲ್ಲ ಈ ಪಾಯಿಂಟ್ ಅಲ್ಲಿ ನಾನು ಎಂಟ್ರಿನ ಪಡೆದಿರೋದು. ಅಲ್ಲಿಂದ ನೇರವಾಗಿ ಪ್ರೈಸ್ ನಮಗೆ ಡಂಪ್ ಆಗಿರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಬಿಕಾಸ್ RNR ಇರೋದ್ರಿಂದ ಸ್ವಲ್ಪ ಸೈಡ್ ವೈಸ್ ಇರುತ್ತೆ ಅಂಡ್ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡಿದೆ. ಬಿಕಾಸ್ ಇವತ್ತು ನಮಗೆ ಸೈಡ್ ವೈಸ್ ಇದ್ದಾಗ ಅಥವಾ ವಾಲಿಟಿಲಿಟಿ ಜಾಸ್ತಿ ಇರೋದ್ರಿಂದ ಕ್ವಾಂಟಿಟಿ ಕಮ್ಮಿ ಮಾಡಬೇಕು. ಇದು ರಿಸ್ಕ್ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ. ಅಂಡ್ ಯಾರೆಲ್ಲ ಆಪ್ಷನ್ ಬೈ ಮಾಡಿದ್ರು ಅಂಡ್ ಯಾರೆಲ್ಲ ಇನ್ನೂ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ, ನಿನ್ನೆ ಫಾಲ್ ಆಗಿತ್ತು ಮಾರ್ಕೆಟ್ ಮತ್ತೆ ಇವತ್ತು ಕೂಡ ಫಾಲ್ ಆಗ್ತದೆ ಅಂತ ಥಿಂಕ್ ಮಾಡ್ತಾ ಇದ್ದಾರೆ, ಅವ್ರು ಕಂಪ್ಲೀಟ್ಲಿ ಟಿಟಾಡಿಕೆನ ಈಗ ಇದು ಮಾಡ್ತಾ ಇದ್ದಾರೆ. ಅವರು ಎಕ್ಸಿಟ್ ಆಗಬೇಕಾ, ಹೋಲ್ಡ್ ಮಾಡಬೇಕು, ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ, 90% ಟ್ರೇಡರ್ಸ್ ಯೂಶುವಲಿ ಹಣನ ಕಳ್ಕೊಳ್ಳೋದು. ಸೊ ಹಾಗಾಗಿ ಫಸ್ಟಿಗೆ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಅಷ್ಟು ಈಸಿ ಇಲ್ಲ. ನೀವು ಸಿಂಪಲ್ ಸಪೋರ್ಟ್ ರೆಸಿಸ್ಟೆನ್ಸ್ ಕ್ಯಾಂಡಲ್ಸ್ಗಳನ್ನು ನಾವು ನೋಡಿಬಿಟ್ಟು ಮಾರ್ಕೆಟಲ್ಲಿ ಏನಾದರೂ ಮಾಡ್ಬೋದು ಅಂತ ಅನ್ಕೊಂಡ್ರೆ ನೀವು ಖಂಡಿತವಾಗಿಯೂ ರಾಂಗ್ ಆಗುತ್ತೆ. ಈ ಬುಲ್ಲಿಶ್ ಎಂಗಲ್ಫಿಂಗ್ 4 ವರ್ಷ ಮುಂಚೆ ಇಲ್ಲಿ ಈ ರೀತಿ ಆಗಿತ್ತು, 5 ವರ್ಷ ಮುಂಚೆ ಈ ರೀತಿ ಆಗಿತ್ತು, 2 ವರ್ಷ ಮುಂಚೆ ಈ ರೀತಿ ಆಗಿತ್ತು, ಅದೆಲ್ಲವನ್ನು ಕೂಡ ನೋಡಿಬಿಟ್ಟು ನೀವು ಟ್ರೇಡ್ ಮಾಡ್ತೀರಾ ಅಂತ ಹೇಳಿದ್ರೆ ಐ ಥಿಂಕ್ ದಟ್ ಈಸ್ ಅ ರಾಂಗ್ ಅಪ್ರೋಚ್ ಅಂತ ಆಗುತ್ತೆ. ಮಾರ್ಕೆಟಲ್ಲಿ ಯಾವಾಗಲೂ ಕೂಡ ದೊಡ್ಡವರು ಯಾವ ರೀತಿ ಥಿಂಕ್ ಮಾಡ್ತಾರೆ ಅನ್ನೋದರ ಮೆಚುರಿಟಿ ನಮ್ಗೆ ಇರಬೇಕಾಗುತ್ತೆ. ಆ ಬೇಸ್ಡ್ ಆಗಿ ನಾವು ಚಾರ್ಟ್ ಅನ್ನು ರೀಡ್ ಮಾಡಬೇಕಾಗುತ್ತೆ. ಮೇಜರ್ಲಿ ನನಗೆ ಅನಿಸೋದೇನು ಅಂದ್ರೆ, ತುಂಬಾ ಜನರ ಪ್ರಾಬ್ಲಮ್ ಏನು ಅಂದ್ರೆ, ಈಗ ನಮ್ಮ ಹತ್ರ ತುಂಬಾ ಜನ ಕಲಿಬೇಕು ಅಂತ ಆಸಕ್ತಿನ ವ್ಯಕ್ತಪಡಿಸ್ತಾರೆ. ಬಿಕಾಸ್ ನಮ್ಮ ವಾಟ್ಸ್ಆಪ್ ನಂಬರ್ ಇರುತ್ತೆ, ಅದಕ್ಕೆ ಮೆಸೇಜ್ ಮಾಡ್ತಾರೆ, ನನಗೆ ಆಪ್ಷನ್ ಚೈನ್ ಅನ್ನ ಕಲಿಸ್ಕೊಡಿ, ಅಥವಾ ನನಗೆ ಕ್ಯಾಂಡಲ್ಸ್ ಗಳನ್ನ ಕಲಿಬೇಕು, ಅಥವಾ ನನಗೆ ಅದನ್ನ ಕಲಿಬೇಕು, ಇದನ್ನ ಕಲಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೌ ಡು ಯು ನೋ ಆಪ್ಷನ್ ಚೈನ್ ವರ್ಕ್ ಆಗುತ್ತೆ, ಅಥವಾ ಹೌ ಡು ಯು ನೋ ಜಸ್ಟ್ ಕ್ಯಾಂಡಲ್ ಗಳನ್ನು ಯೂಸ್ ಮಾಡಿ ನೀವು ಮಾರ್ಕೆಟ್ ಅಲ್ಲಿ ಹಣನ ಮಾಡಬಹುದು ಅನ್ನೋದು ನಿಮ್ಗೆ ಯಾವ ರೀತಿ ಗೊತ್ತಿದೆ? ಸೊ ನಾವು ಏನ್ ಟೀಚ್ ಮಾಡ್ತೀವಿ ಅಂದ್ರೆ, ಮಾರ್ಕೆಟ್ ಅಲ್ಲಿ ಯಾವ್ದು ವರ್ಕ್ ಆಗುತ್ತೆ, ಯಾವ ಬೇಸ್ಡ್ ಆಗಿ ನಾವು ಟ್ರೇಡ್ ನ ಮಾಡ್ತೀವಿ ಅದನ್ನ ನಾವು ಟೀಚ್ ಮಾಡ್ತೀವಿ. ಸೊ ಯಾವ್ದು ವರ್ಕ್ ಆಗಲ್ಲ ಅದನ್ನ ನೀವು ಕಲ್ತು ಏನು ಯೂಸ್, ನೀವು ಏನು ಎಕ್ಸಾಮ್ ಬರಲಿಕ್ಕಿದೆ ಏನೂ ಕೂಡ ಇಲ್ಲ. ಸೊ ಪ್ರಾಪರ್ಲಿ ಏನು ಮಾರ್ಕೆಟಲ್ಲಿ ವರ್ಕ್ ಆಗುತ್ತೆ ಅದನ್ನು ನಾವು ಟೀಚ್ ಮಾಡ್ತೀವಿ. ನಮ್ಮ RNR ಕೋರ್ಸಲ್ಲಿ ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ನಿಮಗೆ ಸಿಗುತ್ತೆ. ಸೊ ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು ಇಫ್ ಇನ್ ಕೇಸ್ ಇಂಟ್ರೆಸ್ಟ್ ಇದ್ರೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.